ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಸಂಕಷ್ಟಿ ವ್ರತ ಹೇಗೆ ಮಾಡೋದು, ಹಾಗೆ ಅದರಿಂದ ಸಿಗ್ತಕ್ಕಂಥ ಫಲಾಫಲಗಳೇನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸಂಕಷ್ಟಿ ವ್ರತ ಅಂದರೆ ಅಂಗಾರಿಕ ಸಂಕಷ್ಟಿ ಅಂತಾರಲ್ಲ. ಅದು ಯಾವಾಗಾದರೂ ಒಂದೇ ಸಲ ಬರೋದು, ವರ್ಷದಲ್ಲಿ ಒಂದು ಸಲ ಅಥವಾ 2 ಸರಿ ಬರುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಈ ಸಂಕಷ್ಟಿ ಮಾಡೋದ್ರಿಂದ ಏನಪ್ಪ ಇದಂದರೆ, ಇವಾಗ ನಾವು ಎಷ್ಟೆಲ್ಲ ಸಂಕಷ್ಟಿಗಳು ಬರುತ್ತಲ್ಲ, ಮಂತಲ್ಲಿ ಒಂದು ಸಂಕಷ್ಟಿ ಅಂತೂ ಇರುತ್ತೆ. ಅಷ್ಟೆಲ್ಲ ಸಂಕಷ್ಟಿಗಳನ್ನ ಮಾಡೋದ್ರ ಬದಲು ಇದೊಂದು ಸಂಕಷ್ಟಿ ಮಾಡಿದರೆ ಎಲ್ಲ ಸಂಕಷ್ಟಿಗಳು ಮಾಡಿದಷ್ಟೇ ಫಲ ಮತ್ತು ಪುಣ್ಯ ಸಿಗುತ್ತೆ. ಇದರಲ್ಲಿ ನಾವು ಏನೇ ಬೇಡ್ಕೊಂಡ್ರು ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋ ನಂಬಿಕೆ. ಅಂಗಾರಿಕ ಸಂಕಷ್ಟಿ ಹೇಗೆ ಮಾಡೋದಪ್ಪ ಅಂದರೆ, ಅಂಗಾರಿಕ ಸಂಕಷ್ಟಿ ದಿನ ಬೆಳಗ್ಗೆ ಎದ್ದು ಶುಚಿ ಆಗಿಬಿಟ್ಟು ಒಂದು ಪ್ಲೇಟಲ್ಲಿ ಸ್ವಲ್ಪ ಮಂತ್ರಾಕ್ಷತೆಗಳನ್ನ ತೊಗೊಂಡು ಅದರ ಮೇಲೆ ನೀರು ತುಂಬಿದಂಥ ಕಳಶ ಇಟ್ಟು, ಅದರ ಮೇಲೆ ಇನ್ನೊಂದು ಚಿಕ್ಕದಾದಂಥ ಪ್ಲೇಟ್ ಇಟ್ಟು ಅದರಲ್ಲಿ ಇನ್ನೊಂದು ಸ್ವಲ್ಪ ಮಂತ್ರಾಕ್ಷತೆ ಹಾಕಿಬಿಟ್ಟು ಅದರಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. ಅದಾದಮೇಲೆ ಗಣೇಶನಿಗೆ 21 ಗರಿಕೆ, 21 ಗೆಜ್ಜೆ ವಸ್ತ್ರ, ಹಾಗೆಯೇ ಹೂವು, 21 ಮಂತ್ರಾಕ್ಷತೆಗಳಿಂದ ಅಲಂಕಾರ ಮಾಡಿ, ಗಣೇಶ ದಾಸವಾಳ ಪ್ರಿಯನಾಗಿರೋದ್ರಿಂದ ಒಂದು ದಾಸವಾಳ ಹೂ ಸಿಕ್ಕರೆ ಏರಿಸಿ, ಇಲ್ಲಾಂದರೆ ನಡೆಯುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಒಂದು ಕೆಂಪು ಹೂವನ್ನ ತಂದುಬಿಟ್ಟು ಏರಿಸಿ. ಅದಾದಮೇಲೆ ಸಂಜೆ ಅಂದರೆ ಈವ್ನಿಂಗ್ ಟೈಮಲ್ಲಿ 21 ಮೋದಕ ಮಾಡಿಬಿಟ್ಟು, ಚಂದ್ರೋದಯಕ್ಕಿಂತ ಮುಂಚೆ 21 ಮೋದಕ ಮಾಡಿಬಿಟ್ಟು, ಚಂದ್ರೋದಯ ಆದಮೇಲೆ ಅಂದರೆ ಚಂದ್ರೋದಯ ಯಾವಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಚಂದ್ರೋದಯ ಸಮಯಕ್ಕೆ ಚಂದ್ರನಿಗೂ ಪೂಜೆ ಮಾಡಿ, ಹಾಗೆ ಗಣೇಶನಿಗೂ ಪೂಜೆ ಮಾಡಿ 21 ಮೋದಕನ ನೈವೇದ್ಯ ಮಾಡಿಬಿಟ್ಟು, ನಂತರ ಪೂಜೆ ಎಲ್ಲ ಆದಮೇಲೆ ನಮಗೇನು ಇಷ್ಟಾರ್ಥಗಳಿದೆಯಲ್ಲ ಅದನ್ನೆಲ್ಲ ಬಿಟ್ಕೊಂಡು ಮಾಡಬೇಕು.